ಬಿಸ್ಮಿಲ್ಲಾ ರಹಿಮಾನಿರ್ ರಹೀಮ್. ಅಸ್ಸಲಾಮ್ ಅಲೈಕುಮ್. ಇವತ್ತು ಮಂಗಳವಾರ, ಮಂಗಳಕ್ಕೆ ದಸ್ತರ್ ಹಾಕಿದ್ದೇನೆ. ಅಲ್ಲಾಹು ಸಮದ್ ಅದರ ಮಹತ್ವ ತುಂಬ ಪವರ್ಫುಲ್ ಇದೆ. ನಾನು ಮೊದಲು 2 ಸಲ ಮಾಡಿ ಮುಗಿಸಿದ್ದೇನೆ. ಇದರಿಂದ ನನಗೆ ರಿಸಲ್ಟ್ ಬಂತು. ನಾನು ಏನೇ ಅಂದುಕೊಂಡಿದ್ದೆ ಅದೇ ಆಯಿತು. 2 ಸಲ ರಿಸಲ್ಟ್ ಬಂದಿದೆ. ನನಗೆ ಒಳ್ಳೆಯದಾದ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಕೂಡ ಮಾಡಿ, ತುಂಬ ಒಳ್ಳೆಯದಾಗಲಿ. ಹೇಗೆ ಮಾಡುವುದೆಂದರೆ, ನೀವು ನಿಮ್ಮ ಮನಸ್ಸಿಗೆ ಯಾವುದಾದರೂ ಒಂದು ಕಷ್ಟ ಹೇಳಿ, ನಿಯತ್ತು ಕಟ್ಟಿಕೊಳ್ಳಿ. ಉದಾಹರಣೆಗೆ, ನನಗೆ ಜಾಬ್ ಸಿಗಲಿ, ಶಾಲೆಗೆ ಫಸ್ಟ್ ರ್ಯಾಂಕ್ ಬರಲಿ, ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬರಲಿ, ಬ್ಯಾಂಕಿನಲ್ಲಿ ಇರುವ ಒಡವೆಗಳನ್ನು ಆದಷ್ಟು ಬೇಗ ಮನೆಗೆ ಬರಲಿ, ನಮ್ಮ ಮನೆಗೆ ಬರ್ಕತ್ ಆಗಲಿ, ಮಕ್ಕಳು ಇಲ್ಲದವರು ಮಕ್ಕಳಾಗಲಿ, ಇನ್ನೂ ಮದುವೆ ಆಗಿಲ್ಲವರಿಗೆ ಮದುವೆ ಭಾಗ್ಯವನ್ನು ಕೊಡು, ಮದುವೆ ಭಾಗ್ಯವನ್ನು ಕೊಡು, ಕಂಕಣ ಭಾಗ್ಯವನ್ನು ಕೊಡು ದೇವರೇ ಅಂತ ನಿಯತ್ತು ಕಟ್ಟಿ, ಯಾವುದಾದ್ರೂ ಒಂದು ಮಾತ್ರ ಕಟ್ಟಿ, ಎಲ್ಲವೂ ನಿಮ್ಮ ಕಷ್ಟವನ್ನು ಹೇಳಿ ಒಂದೇ ಸಾರಿ ಆಗಲಿ ಅಂತ ಹೇಳಿಕೊಳ್ಳಬೇಡಿ. ಹೇಗೆ ಮಾಡುವುದೆಂದರೆ, 11 ವಾರ ಅಲ್ಲಾಹು ಸಮದ್ ಅಂತ 11,000 ಅಲ್ಲಾಹು ಸಮದ್ ಅಂತ ಹೇಳಿ ದಸ್ತರ್ ಹಾಕಿ, ಅದರ ಮೇಲೆ ಬಾದಾಮ್ ಬೀಜ ಅಥವಾ ಹುಣಸೆ ಬೀಜ, ಖಜೂರ್ ಬೀಜ ಇವು ಯಾವುವು ಇಲ್ಲ ಅಂದರೆ ತಸ್ವಿ 500 ಸರದ ತಸ್ವಿಯನ್ನು ಕೂಡ ನಾವು ತೆಗೆದುಕೊಳ್ಳಬೇಕು. ಅದು ಕೌಂಟ್ ಮಾಡಿಕೊಳ್ಳಿ. ಮೊದಲು 2 ರಕಾತ್ ನಫಿಲ್ ನಮಾಜ್ ಮಾಡ್ಕೋಬೇಕು. 2 ರಕಾತ್ ನಫಿಲ್ ನಮಾಜ್ ಆದ ನಂತರ 11 ಬಾರಿ ದರುದೆ ಇಬ್ರಾಹಿಂ, ಫಸ್ಟಿಗೆ 11 ಬಾರಿ ದರುದೆ ಇಬ್ರಾಹಿಂ, 11,000 ಅಲ್ಲಾಹು ಸಮದ್ ಅಂತ ಏನು ಹೇಳಿರ್ತೀರಿ ನೋಡು, ಅದು ಲಾಸ್ಟಿಗೆ 11 ಬಾರಿ ದರುದೆ ಇಬ್ರಾಹಿಂ ಅಂತ ಹೇಳಿ, ಲಾಸ್ಟಿಗೆ ಲಾಸ್ಟ್ 11 ಬಾರಿ ದರುದೆ ಇಬ್ರಾಹಿಂ ಹೇಳಿ. ಅಲ್ಲಾಹು ಸಮದ್ ಅಂತ ನಿಮ್ಮ ಮನೆಯಲ್ಲಿ ಯಾರನ್ನಾದರೂ ಕರೆದುಕೊಳ್ಳಿ, ಅಥವಾ ಒಬ್ಬರೇ ಕೂತು ಎನಿಸಬಹುದು. ತಸ್ವಿಯನ್ನು ಒಬ್ಬರೇ ಆದರೆ ಸಮಯ ಹಿಡಿಯುತ್ತೆ. ಯಾರನ್ನಾದರೂ ಕರೆದುಕೊಳ್ಳಿ, ಇಲ್ಲಾಂದರೆ ನೀವು ಒಬ್ಬರೇ ಕೂತ್ಕೊಳ್ಳಬಹುದು. ಜಹರ್ ನಮಾಜ್ ಆದಮೇಲೆ ಹಸರ್ ನಮಾಜ್ವರೆಗೆ ಒಂದಿಷ್ಟು ಸಮಯವನ್ನು ಆಗುತ್ತೆ. ಇದಕ್ಕೆ ಜಹರ್ ನಮಾಜ್ವರೆಗೆ ಮುಗಿಯುತ್ತೆ ಇದು. ಅದು ತಸ್ವಿ ಮುಗಿಯುವವರೆಗೂ ಯಾರ ಜೊತೆ ಮಾತಾಡಬಾರ್ದು, ಫೋನಲ್ಲಿ ಮಾತಾಡಬಾರ್ದು, ಇಲ್ಲಾಂದರೆ ರಿಸಲ್ಟ್ ಬರುವುದಿಲ್ಲ. ನಡುವೆ ಮಂಗಳವಾರ ನಡುವೆ ಬಿಡಬಾರ್ದು. ಸತತವಾಗಿ ಏನು ಮಂಗಳವಾರ ಇದೆ, ಮಂಗಳವಾರ ನೀವು ಮಂಗಳಕ ದಸ್ತರ್ ನೀವು ಎನಿಸ್ತಾ ಇರ್ಬೋದು. ಹೆಣ್ಮಕ್ಳು ಅಂದರೆ ನಪಾಕ್ ಸಮಯದಲ್ಲಿ ಅದು ಏನು ಆ ಸಮಯ ಬಿಟ್ಟಿರ್ತೀವಲ್ಲ ಮತ್ತು ಅದನ್ನು ಮುಂದುವರಿಸಬಹುದು. ಅನಾವಶ್ಯಕವಾಗಿ ಬಿಡಬೇಡಿ, ರಿಸಲ್ಟ್ ಬರುವುದಿಲ್ಲ. ನಿಮ್ಮ ಮನಸ್ಸು ಶುದ್ಧವಾಗಿರಲಿ. ಸ್ವಚ್ಛವಾದ ಬಟ್ಟೆಯನ್ನು ಹಾಕಿಕೊಂಡು ಸ್ವಚ್ಛವಾಗಿ ಮನೆಯನ್ನು ಇಟ್ಟುಕೊಳ್ಳಿ. ಸ್ನಾನ ಮಾಡಿ ಒಳ್ಳೆಯ ಬಟ್ಟೆಯನ್ನು ಹಾಕಿ ಜಹರ್ ನಮಾಜ್ ಮಾಡಿ ಕುಂತುಕೊಳ್ಳಿ. 5 ವಕ್ತಿನ ನಮಾಜ್ ಮಾಡಿಕೊಳ್ಳುವುದು ರೂಢಿ ಮಾಡಿಕೊಳ್ಳಿ. ಒಂದೊಂದು ಸಾರಿ 11 ವಾರದೊಳಗೆ ನಿಮಗೆ ರಿಸಲ್ಟ್ ಬರ್ಬೋದು. ಆನಂತರ 8ನೇ ವಾರ, 5ನೇ ವಾರ, 9ನೇ ವಾರ ಅಷ್ಟರೊಳಗೆ ನಿಮಗೆ ರಿಸಲ್ಟ್ ಬಂದರೂ ಬರ್ಬೋದು. 11 ವಾರ ಮುಗಿದ ಮೇಲೆ ಸಕ್ಕರೆ ಫಸ್ಟ್ನೇ ವಾರ ಸಕ್ಕರೆ ಮತ್ತು ಲಾಸ್ಟ್ನೇ 11 ವಾರ ಸಕ್ಕರೆಯನ್ನು ಜಮಾ ಮಾಡಿ ಅದರಿಂದ ಸ್ವೀಟ್ ಮಾಡಿ ಅದನ್ನು ನೀವು ಮಕ್ಕಳಿಗೆ ತಿನ್ನಿಸಬಹುದು, ದೊಡ್ಡವರಿಗೆ ತಿನ್ನಿಸಬಹುದು. ಲಾಸ್ಟಿಗೆ ಫಾತಿಹಾ ಮಾಡಿ ಅಲ್ಲಾಹನಲ್ಲಿ ಬೇಡಿಕೊಳ್ಳಿ, ನನ್ನ ಕಷ್ಟವನ್ನು ಆದಷ್ಟು ಬೇಗ ನೀನು ದೂರ ಮಾಡು, ನನಗೆ ಒಳ್ಳೆಯದಾಗಲಿ, ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ, ಮನೆಗೆ ಬರ್ಕತ್ ಸಿಗಲಿ. ಒಳ್ಳೆಯ ಕಷ್ಟದಿಂದ ದುಃಖಿಸ್ತಾ ನೀವು ಫಾತಿಹೆಯನ್ನು ಮಾಡಿ ದುಆವನ್ನು ಮಾಡಿ ಆದಷ್ಟು ಬೇಗ ನಿಮ್ಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನಿಮಗೆ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂದರೆ ನೀವು ಕಣ್ಣೀರಿನಿಂದ ನೀವು ನಿಮ್ಮ
ದುಆವನ್ನು ಮಾಡಿ. ನಿಮಗೇನು ನೋವಿರುತ್ತೆ, ನಿಮಗೆಷ್ಟು ಕಷ್ಟಗಳು ಇದೆ ಅದನ್ನೆಲ್ಲ ದುಆನಲ್ಲಿ ನೆನಪಿಸಿಕೊಳ್ಳಿ. ಅದನ್ನೆಲ್ಲ ನೆನಪಿಸಿಕೊಂಡು ನೀವು ದುಆವನ್ನು ಮಾಡಿ. ದುಆ ಮಾಡಿ ಆನಂತರ ನೀವು ಈ ಸ್ವೀಟ್ ಎಲ್ಲ ಮಾಡಿ ಮಕ್ಕಳಿಗೆ ದೊಡ್ಡವರಿಗೆ ಕರೆಸಿ ನಿಮ್ಮ ಮನೆಗೆ ತಿನ್ನಿಸಿ. ನಿಮಗೆ ಒಳ್ಳೆಯದಾಗಲಿ. ಅಸ್ಸಲಾಮು ಅಲೈಕುಮ್. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ನಲ್ಲಿ ನೀವು ತಿಳಿಸಿ. ಇನ್ನೂ ನಾನು ಹೆಚ್ಚೆಚ್ಚವಾಗಿ ನಿಮಗೆ ಹೇಳಿಕೊಡುತ್ತೇನೆ. ಅಸ್ಸಲಾಮು ಅಲೈಕುಮ್. ನಿಮಗೆ ಒಳ್ಳೆಯದಾಗಲಿ. ನಾನು ಕೂಡ ಅಲ್ಲಾಹನಲ್ಲಿ ಬೇಡಿಕೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಮ್. ನಾನು ವಿಡಿಯೋ ಮಾಡಿರೋದನ್ನು ಯಾರ್ಯಾರಿಗೆ ತಲುಪುತ್ತೆ ಅವರು ಎಲ್ಲರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು.